ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮೆಲ್ಲರಿಗೂ ಈ ಸಾರಿ ಕುಚ್ಚು ಡಿಸೈನ್ನ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ. ಇದು ಎಲ್ಲ ಥರ ಸಾರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಈ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈ ಸಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ 6 ದಾರನ ತೊಗೊಂಡಿದ್ದೀನಿ. ಹೀಗೆ ತುದಿ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸಿರುವಂತಹ ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ನಾಟ್ ಹಾಕಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಒಂದು ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 ಹಾಗೆ 5 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ. ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗೆ. ಮತ್ತೆ ಹೀಗೆ ಬಟ್ಟೆನ ಸ್ವಲ್ಪ ಉಲ್ಟಾ ಮಾಡ್ಕೋಬೇಕು. ಈಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 ಹಾಗೆ 5. ನಾನಿಲ್ಲಿ ಉಲ್ಟಾ ಕೂಡ 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ವಲ್ಲ, ಲಾಕ್ ಮಾಡಿದಂಥ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ ನೋಡಿ ಹೀಗೆ. ಓಕೆ, 5 ಚೈನು ಸೀದಾ ಸೈಡ್ ಹಾಕಿದ್ದೀನಿ. ಹಾಗೆ ಉಲ್ಟಾ ತಿರುಗಿಸಿ ಮತ್ತೆ 5 ಚೈನ್ ಹಾಕಿ ಫಸ್ಟ್ ಲಾಕ್ ಮಾಡಿರೋಂತಹ ಪಾಯಿಂಟಿಗೆ ಲಾಕ್ ಮಾಡಿದ್ದೀನಿ. ಸೊ ಈಗ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು. ಈಗ ನೀಡಲ್ ಮೇಲೆ ದಾರ ತಂದು ಇಲ್ಲಿ 2 ಸಲ 5 ಚೈನ್ ಹಾಕಿದ್ದೀವಲ್ಲ, ಅದೆರಡಕ್ಕೂ ಸೇರಿ, ಅಂದರೆ ಇಲ್ಲಿ ನೋಡಿ 2ಕ್ಕೆ ಸೇರಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೀಡಲ್ ಮೇಲೆ ಹೀಗೆ 3 ದಾರ ಕಾಣ್ತಿದೆ ಅಲ್ಲ, ಇಲ್ಲಿ 2ಕ್ಕೆ 1 ಹಾಗೆ 2ಕ್ಕೆ 1, ಅಂದರೆ ನಾನು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡಿಕೊಂಡೆ. ಇದೇ ರೀತಿಯಲ್ಲಿ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಹೀಗೆ 2ಕ್ಕೆ 1 2ಕ್ಕೆ 1. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಹೀಗೆ 2ಕ್ಕೆ 1 2ಕ್ಕೆ 1 ಮಾಡ್ಕೋಬೇಕು. ಸೊ ಒಟ್ಟು ನಾನಿಲ್ಲಿ 4 ಡಬಲ್ ಕ್ರೋಶೆಟ್ಸ್ ಹಾಕಿದ್ದೀನಿ ಅಲ್ಲ, ಸ್ವಲ್ಪ ಹೀಗೆ ಜರುಗಿಸ್ಕೊಳ್ಳಿ. ಸೊ ಇನ್ನು ಗ್ಯಾಪ್ ಇದೆ ಅಲ್ವಾ, ಇದರೊಳಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. ಸೊ ತುಂಬಾ ಸಿಂಪಲ್ ಡಿಸೈನು. ನಿಮಗೆ ಡಬಲ್ ಕ್ರೋಶೆಟ್ಸ್ ಒಂದು ಹಾಕೋದು ಹೇಗೆ ಅಂತ ಗೊತ್ತಾದರೆ ಸಾಕು. ಈ ಸ್ಟೆಪ್ನ ತುಂಬಾ ಈಸಿಯಾಗಿ ಹಾಕೋಬಿಡ್ಬೋದು. ಈ ಸ್ಯಾರಿ ಕುಚ್ಚು ಡಿಸೈನ್ನ ತುಂಬಾ ಈಸಿಯಾಗಿ ಹಾಕೋಬಿಡ್ಬೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಅಂತಲೇ ಅನ್ಬೋದು ಇದನ್ನು. ಸೊ ನೋಡ್ಬೋದು ನೀವಿಲ್ಲಿ 1 2 3 4 5 6 7 8 9 10 ಡಬಲ್ ಕ್ರೋಶೆಟ್ಸ್ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ನೀವು ಜರುಗಿಸಿ ಥ್ರೆಡ್ ಏನಾದರೂ ಹಿಡಿಸುತ್ತೆ ಅಂದರೆ ನೀವು ಹಾಕೋಬೋದು. ಎರಡಕ್ಕೆ 1 2ಕ್ಕೆ 1. ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. ಎಲ್ಲ ಒಂದೇ ಲೆಂತಲ್ಲಿ ಹಾಕೊಳ್ಳಿ. ಸೊ ನೋಡಿ ಇಲ್ಲಿ ಒಟ್ಟು 12 ಡಬಲ್ ಕ್ರೋಶೆಟ್ಸ್ ಮಾಡಿದ್ದೀನಿ. ಈಗ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿರಲ್ಲ ಇಷ್ಟೇ ಇದು ಫಸ್ಟು. ಸೊ ಈ ಸ್ಟೆಪ್ಪಿಗೆ ನಾನು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ.
ನಾನಿಲ್ಲಿ ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಸೊ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಹೀಗೆ ನೀಡಲ್ ಮೇಲೆ ಬೀಡನ್ನ ತೊಗೊಂಡು ಹೀಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಈಗ ಬೀಡ್ ಲಾಕ್ ಮಾಡಿ ಮತ್ತೆ ನಾನಿಲ್ಲಿ 5 ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 ಹೀಗೆ 5 ಚೈನ್ ಮಾಡಿಕೊಂಡು ಹೀಗೆ ಬಟ್ಟೆನ ಉಲ್ಟಾ ತಿರುಗಿಸಿ 1 2 3 4 5 6 ಇಲ್ಲಿ 6ನೇ ಡಬಲ್ ಕ್ರೋಶೆಟ್ಸ್ಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಸೊ ಇಲ್ಲಿ ಹಿಂದೆಯಿಂದ 6 ಚೈನ್ಗೆ ಲಾಕ್ ಮಾಡಾದ್ಮೇಲೆ ಹೀಗೆ ಮತ್ತೆ ಬಟ್ಟೆನ ಉಲ್ಟಾ ತಿರುಗಿಸಿ ಈ ಗ್ಯಾಪ್ ಇದೆ ನೋಡಿ, ಈ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಇದರೊಳಗೆ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಹೀಗೆ ಒಂದು ಸಲ ದಾರಾನ ತಂದು ಈ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರಾನ ತರಬೇಕು. ಸೊ ಈಗ ಇಲ್ಲಿ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪಿಗೆ ಹೋಗಿ ಅಲ್ಲೂ ಕೂಡ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1. ಸೊ ಇದೇ ರೀತಿ ಇಲ್ಲೂ ಕೂಡ ಒಟ್ಟು 12 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತೀನಿ. ಏನಕ್ಕಂದರೆ ಇಲ್ಲಿ 12 ಡಬಲ್ ಕ್ರೋಶೆಟ್ಸ್ ಮಾಡಿದ್ದೀನಲ್ಲ, ಲೆಂತ್ ಎಲ್ಲ ಒಂದೇ ಸಮ ಬರಬೇಕು ಅಂತೇಳಿ. ನಾಲ್ಕು 5 6 7 8 ಇದೇ ರೀತಿ ಇಲ್ಲಿ ಇನ್ನು 4 ಹಾಕ್ಕೊಳ್ಳೋಣ. ಸೊ ಇಲ್ಲಿ ಒಟ್ಟು 12 ಡಬಲ್ ಕ್ರೋಶೆಟ್ ಆಗಿದೆ. ಸೊ ಹೀಗೆ ಬೆಂಡ್ ಮಾಡಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಇದು ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತೇಳಿ. ಸೊ ಇಲ್ಲೂ ಅಷ್ಟೇ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಫಸ್ಟ್ ಇಲ್ಲಿ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ನಂತರ 5 ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 5 ಚೈನ್ ಹಾಕಿ ಹೀಗೆ ಬಟ್ಟೆನ ಮತ್ತೆ ವಾಪಸ್ ತಿರುಗಿಸ್ಬೇಕು. ಇಲ್ಲಿ 1 2 3 4 5 6 6ನೇ ಡಬಲ್ ಕ್ರೋಶೆಟ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ನೋಡಿ ಹೀಗೆ. ಮತ್ತೆ ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೋಬೇಕು, ಅಂದರೆ ಸೀದಾ ಸೈಡ್. ಹೀಗೆ ನೀಡಲ್ ಮೇಲೆ ದಾರ ತಂದು ಈ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತಂದು ಅದೇ ಗ್ಯಾಪ್ ಒಳಗೆ ಹೋಗಿ ಒಟ್ಟು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತೀನಿ. 12 2 3 ಇಲ್ಲಿ ಒಟ್ಟು 3 ಡಬಲ್ ಕ್ರೋಶೆಟ್ಸ್ ಆಗಿದೆ ಅಲ್ವಾ. ಜಸ್ಟ್ ಹೀಗೆ ಸ್ವಲ್ಪ ಜರುಗಿಸ್ಕೊಳ್ಳಿ. ಹೀಗೆ ಜರುಗಿಸ್ಕೊಂಡು ಇದರೊಳಗೆ ಇಲ್ಲಿ ಟೋಟಲಾಗಿ 3ನ ಬಿಟ್ಟು ಇನ್ನು 9 ಡಬಲ್ ಕ್ರೋಶೆಟ್ಸ್ನ ಹಾಕೋಬೇಕು. ಅಂದರೆ ಟೋಟಲಾಗಿ ಇದರೊಳಗೆ 12 ಡಬಲ್ ಕ್ರೋಶೆಟ್ಸ್ ಇರಬೇಕು. ಈಗ 3 ಹಾಕಿದ್ದೀನಿ. ನೀಡಲ್ ಮೇಲೆ ದಾರ ತಂದು ಇದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಹೀಗೆ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋದು. 2ಕ್ಕೆ 1 ಹಾಗೆ 2ಕ್ಕೆ 1 ಇದೇ ರೀತಿ ಇದರೊಳಗೆ 12 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋಣ. ಹೀಗೆ ಹಾಕ್ಕೊಳ್ತಾ ಹೋಗೋದು. ಇಲ್ಲಿ ನಾನು ಬೀಡ್ ಬಳಸಿದ್ದೀನಲ್ಲ, ನೀವು ಇದೇ ರೀತಿ ಬೀಡ್ ಬಳಸಬೇಕು ಅಂತ ಇಲ್ಲ, ಬೇರೆ ಯಾವ ರೀತಿ ಬೀಡ್ ಕೂಡ ಬಳಸ್ಕೋಬೋದು. ಕ್ರಿಸ್ಟಲ್ ಬೀಡ್ ಆಗಲಿ, ಗೋಲ್ಡು, ಕಾಪರು, ಸಿಲ್ವರು, ಯಾವ ಥರ ಬೀಡಾದರೂ ಬಳಸ್ಬೋದು. ಬಟ್ ಈ ಡಿಸೈನ್ಗೆ ಈ ಥರ ರೌಂಡ್ ಶೇಪ್ ಬೀಡೇ ಚೆನ್ನಾಗಿರುತ್ತೆ.
12 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಈಗ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಈ ಡಿಸೈನ್ಗೆ ಯಾವುದೇ ರೀತಿ ನಾನಿಲ್ಲಿ ಕುಚ್ಚು ಕಟ್ತಾ ಇಲ್ಲ. ಸೊ ಕುಚ್ಚು ಇಷ್ಟಪಡ್ದಲೆ ಅವ್ರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ ಫಸ್ಟಿಗೆ ಬೀಡ್ ಲಾಕ್ ಮಾಡಿಕೊಂಡು ಇಲ್ಲಿ 5 ಚೈನ್ ಹಾಕ್ಕೊಂಡು ಹೀಗೆ ಉಲ್ಟಾ ತಿರುಗಿಸಿ ಇಲ್ಲಿ 12 ಡಬಲ್ ಕ್ರೋಶೆಟ್ಸ್ ಇದೆಯಲ್ಲ ಈ ಬ್ಯಾಕ್ ಸೈಡಿಂದ 6ನೇ ಡಬಲ್ ಕ್ರೋಶೆಟ್ಸ್ಗೆ ಲಾಕ್ ಮಾಡಿ ಅದರೊಳಗೆ ಹೀಗೆ 12 ಡಬಲ್ ಕ್ರೋಶೆಟ್ಸ್ನ ಫಿಲ್ ಮಾಡ್ತಾ ಹೋಗೋದು ಅಷ್ಟೇ. ನೋಡಿರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ಇದು ಒಂದೇ ಸ್ಟೆಪ್ ಡಿಸೈನು. ಇಲ್ಲಿ ಯಾವುದೇ ರೀತಿ ಕುಚ್ಚಿಲ್ಲ, ನಾನು ಇಲ್ಲಿ ಯಾವುದೇ ರೀತಿ ಕುಚ್ಚು ಕೂಡ ಕಟ್ತಾ ಇಲ್ಲ. ಸೊ ಹೀಗೆ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಫೈನಲ್ ಲುಕ್ ಅಂತೇಳಿ. ಸೊ ಇಲ್ಲಿ ನಾನು 4 ಬೀಡು ಅಂತ ಹೇಳಿದ್ರೆ ಇಲ್ಲಿ 5 ಪೆಟಲ್ ಹಾಕಿದ್ದೀನಿ. 1 2 3 4 5 ಹಾಕಿ ನಾನು ಇಲ್ಲಿ ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ ನೋಡಿ. ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಆಮೇಲೆ ಎಕ್ಸ್ಟ್ರಾ ಕಟ್ ಮಾಡಿ ಗ್ಲೂ ಹಾಕ್ಕೊಳ್ಳೋದು. ಸೊ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಹಿಂದೆ ಎಲ್ಲ ಮಾಡಿದ್ರಲ್ಲ ಅದೇ ರೀತಿ ಮಾಡ್ಕೊಳ್ತಾ ಹೋಗೋದಷ್ಟೇ. ಸೊ ಈಗ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಲಾಕ್ನ ಮಾಡಿಕೊಂಡು ಇಲ್ಲಿ ಹಿಂದೆ ಎಲ್ಲ ಮಾಡ್ಕೊಂಡ್ವಲ್ಲ ಇಲ್ಲಿ 5 ಚೈನ್ ಹಾಕ್ಕೊಳ್ಳೋದು. 1 2 3 4 5 ಇಲ್ಲಿ 5 ಚೈನ್ ಹಾಕಿ ಹೀಗೆ ಹಿಂದೆ ತಿರುಗಿಸಿ ಇಲ್ಲಿ 6 ಡಬಲ್ ಕ್ರೋಶೆಟ್ಸ್ ಬಿಟ್ಟು 1 2 3 4 5 6 6ನೇ ಡಬಲ್ ಕ್ರೋಶೆಟ್ ಒಳಗೆ ಹೋಗಿ ಇದನ್ನು ಲಾಕ್ ಮಾಡ್ಕೊತೀನಿ. ಹೀಗೆ ಮತ್ತೆ ಸ್ಯಾರಿನ ಉಲ್ಟಾ ತಿರುಗಿಸ್ಬೇಕು. ಹೀಗೆ ಉಲ್ಟಾ ತಿರುಗಿಸಿ ನೀಡಲ್ ಮೇಲೆ ದಾರ ತಂದು ಈ ಗ್ಯಾಪ್ ಒಳಗಡೆ 12 ಡಬಲ್ ಕ್ರೋಶೆಟ್ಸ್ನ ಫಿಲ್ ಮಾಡ್ಕೋಬೇಕು. ಹಿಂದೆ ಎಲ್ಲ ಮಾಡ್ಕೊಂಡ್ರಲ್ಲ ಅದೇ ರೀತಿ 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತರೋದು ಇದೇ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಳೋದು. ಸೊ ಸ್ಯಾರಿ ಯಾವ ಕಲರ್ ಕಾಂಬಿನೇಷನಲ್ಲಿ ಇರುತ್ತೆ ನೋಡಿ ನೀವು ಆ ಥರ ಕಲರ್ಸ್ನ ಮ್ಯಾಚ್ ಮಾಡ್ಬೋದು. ಸೊ ಇದೇ ರೀತಿ ನಾನಿಲ್ಲಿ ಮತ್ತೆ 5 ಪೆಟಲ್ನ ಈ ಕಲರಲ್ಲಿ ಹಾಕ್ಕೊಳ್ತೀನಿ. 3 ಆಗಿದೆ ಅಲ್ವಾ, ಇದರೊಳಗೆ ನಾನು ಟೋಟಲು 12 ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡ್ಬೋದು ನೀವಿಲ್ಲಿ 5 ಪೆಟಲ್ ಮಾತ್ರ ನಾನಿಲ್ಲಿ ಬ್ಲೂ ಕಲರಲ್ಲಿ ಮಾಡಿದ್ದೀನಿ. ಮಿಕ್ಕ 5 ಪೆಟಲ್ಸ್ನ ನಾನಿಲ್ಲಿ ಬೇರೆ ಕಲರ್ಲೇ ಯೂಸ್ ಮಾಡಿದ್ದೀನಿ. ಇದೇ ರೀತಿ ನಿಮ್ಗೆ ಏನಾದರೂ ಸ್ಯಾರಿ 2 ಅಥವಾ 3 ಕಾಂಬಿನೇಷನಲ್ಲಿ ಸ್ಯಾರಿ ಇತ್ತು ಅಂದರೆ ಈ ಥರ ನೀವು ಕಲರ್ನ ಮಿಕ್ಸ್ ಮಾಡಿಕೊಂಡು ಹೀಗೆ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಸಿಂಗಲ್ ಕಲರಲ್ಲೇ ನಾನು ಹಾಕ್ಕೊಳ್ತೀನಿ ಅಂದರೆ ಈ ಥರ ಬರೀ ಒಂದೇ ಕಲರಲ್ಲಿ ಕೂಡ ನೀವು ಹಾಕ್ಕೋಬೋದು. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ಸೊ ಈಗ ನಾನು ಮತ್ತೆ ಇದೇ ರೀತಿ ಬ್ಲೂ ಕಲರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತೇಳಿ. ನೋಡ್ಬೋದು ನೀವಿಲ್ಲಿ ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ. ನೋಡಿ ನಾನು ಇಲ್ಲಿ 5 ಬ್ಲೂ ಕಲರಲ್ಲಿ ಹಾಗೆ 5 ರೆಡ್ ಕಲರಲ್ಲಿ ಹಾಕಿದ್ದೀನಿ. ಹಾಗೆ 5 ಬ್ಲೂ 5 ರೆಡ್ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅಂದರೆ ನಿಮಗೆ ಸ್ಯಾರಿ ಏನಾದ್ರು 2 ಕಲರ್ ಕಾಂಬಿನೇಷನಲ್ಲಿದ್ದರೆ ಈ ಥರ 2 ಕಲರಲ್ಲಿ ಮಿಕ್ಸ್ ಮಾಡಿ, ಇಲ್ಲ ಮಲ್ಟಿ ಕಲರ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಯಾವ್ಯಾವ ಕಲರ್ ಇದೆ ಆ ಕಲರೆಲ್ಲ ಈ ಥರ ಹಾಕ್ಕೋಬೋದು. ಹಾಗೆ ನಾನು ಇಲ್ಲಿ 5 ಹಾಕಿದ್ದೀನಲ್ಲ, ನೀವು ಬೇಕಾದರೆ 10 ಅಥವಾ 12 ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಡಿಸ್ಟೆನ್ಸ್ಗೆ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಬೀಡ್ಸು ಅಷ್ಟೇ ನೀವು ಯಾವ ಥರ ಬೀಡ್ಸ್ ಬೇಕಾದ್ರೂ ಬಳಸ್ಬೋದು. ಹಾಗೆ ಇದಕ್ಕೆ ಯಾವುದೇ ರೀತಿ ಕುಚ್ಚು ಕಟ್ಟೋ ಹಾಗಿಲ್ಲ. ಇದು ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಕುಚ್ಚು ಇಷ್ಟ ಆಗೋದಿಲ್ಲ, ನನಗೆ ಸಿಂಪಲ್ಲಾಗಿ ಹೀಗೆ ಇರಲಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.